ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದ್ರೆ ಹೊಸ ತಾಯಿ ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ. ಈ ವರ್ಷ ಏನು ಸಪ್ಲೈ ಆಗಿದೆ ಪರ್ಪಲ್ ಕಲರ್ ತಾಯಿ ಕಾರ್ಡು. ಸೊ ಅದರಲ್ಲಿ ಏನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನನ್ನ ಹೆಸರು ವಿಶ್ವನಾಥ್ ಅಂತ RCH ಆಫೀಸಲ್ಲಿ MND ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ತಾಯಿ ಕಾರ್ಡ್ ಬಂದ್ಬಿಟ್ಟು 40 ಪುಟಗಳನ್ನು ಒಳಗೊಂಡಿರುತ್ತೆ. ಸೊ 40 ಪುಟ ಅಂತಂದರೆ ಫಸ್ಟ್ ಪೇಜ್ ಏನಿರುತ್ತೆ, ಕವರ್ ಪೇಜ್ ಹಿಡ್ಕೊಂಡು ನಾವು ಕೌಂಟ್ ಮಾಡಬೇಕಾಗುತ್ತೆ 40 ಪುಟ. ಸೊ ಅದರಲ್ಲಿ ಯಾವ್ಯಾವ ಪುಟದಲ್ಲಿ ಹೊಸದನ್ನು ಆ್ಯಡ್ ಮಾಡಿದ್ದಾರೆ. ಪ್ರತಿ ವರ್ಷ ತಾಯಿ ಕಾರ್ಡು ಒಂದು ಹೊಸ ಕಲರ್ನೊಂದಿಗೆ ಅಥವಾ ಹೊಸ ವಿಷಯಗಳನ್ನ ಆ್ಯಡ್ ಮಾಡ್ಕೊಂಡು ಪ್ರಿಂಟ್ ಆಗ್ತದೆ. ಈ ವರ್ಷ ತಾಯಿ ಕಾರ್ಡು ಏನು ಆ್ಯಡ್ ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಪುಟದಲ್ಲಿ ಅಂದರೆ ಕವರ್ ಪೇಜ್ನಲ್ಲಿ ಸೆಕೆಂಡ್ ಪೇಜ್ನಾಗ ಒಂದು ಹೈರಿಸ್ ಪ್ರೆಗ್ನೆನ್ಸಿ ಬಗ್ಗೆ ಮಾಹಿತಿ ಇತ್ತು ಮೊದಲು. ಸೊ ಹೈರಿಸ್ ಪ್ರೆಗ್ನೆನ್ಸಿ ಮಾಹಿತಿನಲ್ಲಿ ಇವಾಗ ಏನು ಮಾಡಿದ್ದಾರೆ, ಒಂದು 4 ಹೊಸದಾಗಿ ಇಂಡಿಕೇಟರ್ ಆ್ಯಡ್ ಮಾಡಿದ್ದಾರೆ. ಯಾವುದಂದ್ರೆ ಒಂದು ಹದಿಹರೆಯದ ಗರ್ಭಿಣಿ, ಒಂದು ಅಂದರೆ ಟೀನೇಜ್ ಪ್ರೆಗ್ನೆನ್ಸಿಗೆ, RH ನೆಗೆಟಿವ್ ಗರ್ಭಧಾರಣೆ ಇದ್ದರೆ ಅಥವಾ ಶ್ವಾಸಕೋಶದ ತೊಂದರೆಗಳಿದ್ರೆ ಅಥವಾ ಹೆರಿಗೆ ಮುನ್ನ ಜನಾಂಗದಲ್ಲಿ ಏನಾದರೂ ರಕ್ತಸ್ರಾವ ಆಗಿತ್ತು ಅಂದರೆ ಇವು ಹೈರಿಸ್ಕ್ ಇಂಡಿಕೇಟರ್ಗಳನ್ನು 4 ಇಂಡಿಕೇಟರ್ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಮತ್ತೆ ಏನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅಂತಂದರೆ 5ನೇ ಪುಟದಲ್ಲಿ ನೋಡ್ಬೋದು ನೀವು. ಸೊ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. 5th ಪುಟದಲ್ಲಿ ಕೆಳಗಡೆ ಇತರ ತಪಾಸಣೆಗಳಂತಿದೆ. ಸೊ ಇಲ್ಲಿ ಮೂತ್ರ ತಪಾಸಣೆ ಅಂದರೆ ಅಸಿಂಪ್ಟೊಮೆಟಿಕ್ ಬ್ಯಾಕ್ಟೀರಿಯಾ. ಸೊ ಇದ್ರ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನ ಇದರಲ್ಲಿ ಈ ವರ್ಷ ಆ್ಯಡ್ ಮಾಡಿದ್ದಾರೆ. ಅದು ಯಾವ ದಿನ ನಾವು ASB ಮಾಡಿಸಿರ್ತೀವಿ, ಅದರ ರಿಸಲ್ಟ್ ಏನು, ಆ ಮಾಹಿತಿನ ನಾವು ತುಂಬಬೇಕು ಈ ವರ್ಷ. ಅದ್ರ ಜೊತೆಯಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ 7ನೇ ಪುಟದಲ್ಲಿ ಒಂದು ಗೆಸ್ಟೋಸಿಸ್ ಸ್ಕೋರ್ ಅಂತ ಒಂದು ಪೇಜ್ ಆ್ಯಡ್ ಮಾಡಿದ್ದಾರೆ ತಾಯಿ ಕಾರ್ಡಲ್ಲಿ 7ನೇ ಪುಟದಲ್ಲಿ. ಸೊ ಈ ಗೆಸ್ಟೋಸಿಸ್ ಸ್ಕೋರ್ ಅಂದರೆ ಏನು ಅಂತಂದರೆ, ಇದು ಏನಕ್ಕೆ ಯೂಸ್ ಆಗ್ತಂದರೆ, ನಾವು ಹೈಪರ್ ಟೆನ್ಸಿವ್ ಇನ್ ಪ್ರೆಗ್ನೆನ್ಸಿ ಏನು ಕರಿತೀವಲ್ಲ SDP, ಅದನ್ನು ಪ್ರಿಡಿಕ್ಟ್ ಮಾಡ್ಬೋದು ಮುಂಚೆನೆ. ಅವ್ರ ಗರ್ಭಾವಸ್ಥೆಯಲ್ಲಿ ANC ಪೀರಿಯಡಲ್ಲಿನೇ ನಾವು ಈ ರಿಸ್ಕ್ ಫ್ಯಾಕ್ಟರನ್ನು ಗುರುತಿಸಿದ್ರೆ ಮುಂದೆ ಅವ್ರದ್ದು ಹೈಪರ್ ಟೆನ್ಸಿವ್ ಡಿಸಾರ್ಡರ್ನ ನಾವು ಮುಂಚೆ ಗುರುತಿಸಿರೋದ್ರಿಂದ ಸೊ ನಮಗೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು ತಾಯಿಗೇನಾಗುತ್ತೆ, ಮಗುವಿಗೇನಾಗುತ್ತೆ ಅಂದರೆ ಮುಂಚಿತವಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಮಗು ಕೂಡ ಅಷ್ಟೇ ಪ್ರೀಮ್ಯಾಚುರ್ ಬರ್ತ್ ಆಗುತ್ತೆ, ಲೋ ಬರ್ತ್ ವೇಟ್ ಬೇಬಿ ಆಗುತ್ತೆ ಯಾವುದು ಹೈಪರ್ ಟೆನ್ಸಿವ್ ಇನ್ ಪ್ರೆಗ್ನೆನ್ಸಿ ಇತ್ತಂತಂದರೆ. ಆಮೇಲೆ ಲಾಂಗ್ ಟರ್ಮ್ ಡಿಸೀಸ್ಗಳಾಗುತ್ತೆ, ಲೈಕ್ ಹೃದಯ ಸಂಬಂಧಿತ ಕಾಯಿಲೆಗಳು. ಸೊ ಅದಕ್ಕೋಸ್ಕರ ನಾವು ಈ ಗೆಸ್ಟೋಸಿಸ್ ಸ್ಕೋರ್ನ ತುಂಬಲೇಬೇಕು. ಸೊ ಇದು ತುಂಬೋದು ಯಾವ ರೀತಿ ಅಂತಂದರೆ, ಈ ಗೆಸ್ಟೋಸಿಸ್ ಸ್ಕೋರಲ್ಲಿ 3 ಥರ ಫ್ಯಾಕ್ಟರ್ಸ್ನ ನಾವು ನೋಡ್ತೀವಿ ಹೈಪರ್ ಟೆನ್ಷನಲ್ಲಿ. ಒಂದು ಮೈಲ್ಡ್ ರಿಸ್ಕ್ ಫ್ಯಾಕ್ಟರ್ ಯಾವುದ್ಯಾವುದಿದೆ, ಆಮೇಲೆ ಅದ್ರ ಜೊತೆಯಲ್ಲಿ ಮಾಡ್ರೇಟ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದಿದೆ, ಸಿವಿಯರ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದಿದೆ. ಸೊ ಮೈಲ್ಡ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ 14 ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, 14 ಥರ ಇಂಡಿಕೇಟರ್ಸ್ ಕ್ರೈಟೀರಿಯಾ. ಪ್ರತಿಯೊಂದು ಇಂಡಿಕೇಟರ್ಗೂ 1 ಸ್ಕೋರ್ ಕ್ಯಾರಿ ಆಗುತ್ತೆ. ಸಪೋಸ್ ನಿಮ್ಮಲ್ಲಿ ಬಂದಿರತಕ್ಕಂಥ ಗರ್ಭಿಣಿ ಮಹಿಳೆ ವಯಸ್ಸು 35ಕ್ಕಿಂತ ಹೆಚ್ಚಿಗಿತ್ತು ಅಂತ ತಿಳ್ಕೊಳ್ಳಿ. ಸೀರಿಯಲ್ ನಂಬರ್ 1 ಏಜ್ ಓಲ್ಡರ್ ದೆನ್ 35 years. ಸೊ ಅವ್ರದ್ದು 1 ಸ್ಕೋರ್ ಅಂತ ಕೊಡ್ತೀವಿ ನಾವು ಪಕ್ಕದಲ್ಲಿ. ಅದೇ ರೀತಿ ಯಾರಾದರೂ ಲೆಸ್ ದೆನ್ 19 years ಬಂದರು ಅಂತಂದರೆ ಅವ್ರಿಗೂ ಕೂಡ 1 ಸ್ಕೋರ್. ಯಾರಿಗಾದ್ರೂ ಮೆಟ್ರಲ್ ಅನಿಮಿಯಾ ಇತ್ತು ಅಂತಂದರೆ ಅವ್ರಿಗೂ ಕೂಡ 1 ಸ್ಕೋರ್. ಇಲ್ಲಿ ಮೆಟ್ರಲ್ ಅನಿಮಿಯಾ ಸಿವಿಯರ್ ಅಂತಲೇ ಕೇಳಿಲ್ಲ, ಅನಿಮಿಯಾ ಅಂತ ನಮಗೆ ಲೆಸ್ ದೆನ್ 11 ಇತ್ತು ಅಂದರೂ ಕೂಡ ನಾವು ಅನಿಮಿಯಾ ಅಂತ ಕರಿತೀವಿ, ಅನಿಮಿಕ್ ಅಂತ. ಸೊ ಅದು ನಾವು ಅಲ್ಲಿ 1 ಸ್ಕೋರ್ ಕೊಡಬೇಕು. ಆಮೇಲೆ ಒಬೆಸಿಟಿ ಆಗಿರ್ಬೋದು, ಆಮೇಲೆ ಪ್ರೈಮಿ ಗ್ರಾವಿಡ ಆಗಿರ್ಬೋದು, ಶಾರ್ಟ್ ಡ್ಯೂರೇಷನ್ ಆಗಿರ್ಬೋದು, ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸು, POS, ಒಬೆಸಿಟಿ ಅಂದರೆ BMI ಮೋರ್ ದೆನ್ 30, ಈ ರೀತಿ ಇದ್ದಿದ್ದು ಕೆಲವು 1 ಸ್ಕೋರ್ ಕ್ಯಾರಿ ಆಗುತ್ತೆ. ಒಬ್ಬ ಗರ್ಭಿಣಿ ಮಹಿಳೆನೇ ಈ 14 ಕ್ರೈಟೀರಿಯಲ್ಲಿ 2 ಕಡೆನೂ ಫಿಟ್ ಆಗ್ಬೋದು. ಅಂದರೆ ವಯಸ್ಸು ಬಂದ್ಬಿಟ್ಟು 35 ವರ್ಷಕ್ಕಿಂತ ಮೇಲಿರ್ಬೋದು, ಆಮೇಲೆ ಅವರು ಅನಿಮಿಕ್ ಆಗೂ ಇರ್ಬೋದು, ಅಥವಾ ಅವ್ರದ್ದು ಏನಾದ್ರು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ನೂ ಆಗಿರ್ಬೋದು. ಎಷ್ಟಕ್ಕೆ ಅವ್ರು ಕ್ರೈಟೀರಿಯಾ ಫಿಟ್ ಆಗ್ತಾರೆ ಅಲ್ಲಿ 1 ಸ್ಕೋರ್ ಕೊಡ್ತಾ ಹೋಗ್ಬೇಕು ನಾವು ಈ ಮೈಲ್ಡ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ. ನಂತರ ಮಾಡ್ರೇಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಇಲ್ಲಿಯೂ ಕೂಡ ಅಷ್ಟೇ 6 ಕ್ರೈಟೀರಿಯಾ ಇದೆ. ಒಂದು ಮೆಟ್ರಲ್ ಹೈಪೋಥೈರಾಯ್ಡಿಸಮು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಪ್ರಿಎಕ್ಲಾಂಪ್ಸಿಯಾ, ಆಮೇಲೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್, ಆಮೇಲೆ ಒಬೆಸಿಟಿ, BMI ಮೋರ್ ದೆನ್ 35, ಆಮೇಲೆ ಮಲ್ಟಿಫಿಟಲ್ ಪ್ರೆಗ್ನೆನ್ಸಿ, ಆಮೇಲೆ ಹೈಪರ್ ಟೆನ್ಸಿವ್ ಡಿಸೀಸ್ ಡ್ಯೂರಿಂಗ್ ಪ್ರೀವಿಯಸ್ ಪ್ರೆಗ್ನೆನ್ಸಿ. ಇಲ್ಲಿ ಮಾಡ್ರೇಟ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಎಲ್ಲ ಕ್ರೈಟೀರಿಯಾಕ್ಕೆ 2 ಸ್ಕೋರ್ನ ಫಿಕ್ಸ್ ಮಾಡಿದ್ದಾರೆ. ಸಪೋಸ್ ಯಾರಾದರೂ ಒಬ್ಬರು ಪ್ರಿಎಕ್ಲಾಂಪ್ಸಿಯಾ ಹಿಸ್ಟ್ರಿ ಇತ್ತು ಫ್ಯಾಮಿಲಿದಂದರೆ 2 ಸ್ಕೋರ್ ಕೊಡ್ತೀವಿ, GDM ಇತ್ತಂದರೆ 2 ಸ್ಕೋರ್. ಸೊ ಈ ಮಾಡ್ರೇಟ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಬರ್ತಕ್ಕಂಥ ಕ್ರೈಟೀರಿಯಾಗಳಿಗೆ 2 ಸ್ಕೋರ್ ಫಿಕ್ಸ್ ಇರುತ್ತೆ. ನಂತರ ಸಿವಿಯರ್ ರಿಸ್ಕ್ ಫ್ಯಾಕ್ಟರ್ಸ್ಗೆ 3 ಸ್ಕೋರ್ನ ಕೊಡ್ಬೇಕು ನಾವು. ಸಪೋಸ್ ಯಾರಾದರೂ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಸ್ ಇತ್ತಂದರೆ 3 ಸ್ಕೋರು, ಆಮೇಲೆ ಕ್ರೋನಿಕ್ ಹೈಪರ್ ಟೆನ್ಷನ್ ಆಗಿದ್ರೆ 3 ಸ್ಕೋರು, ಮೆಂಟಲ್ ಡಿಸಾರ್ಡರ್ ಇತ್ತಂದರೆ 3 ಸ್ಕೋರು, ಆ ನಂತರ ಮೆಟರ್ನಲ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಇತ್ತಂದರೆ ಅಥವಾ ಥ್ರೋಂಬೋಫಿಲಿಯಾ ಇತ್ತಂದರೆ 3 ಸ್ಕೋರು, ಆಟೋಮಿನ್ ಡಿಸೀಸ್ ಇತ್ತಂದರೆ 3 ಸ್ಕೋರು, ಆಮೇಲೆ ಪ್ರೆಗ್ನೆನ್ಸಿ ವಿತ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟ್ರೀಟ್ಮೆಂಟ್ ಅಂದರೆ ಸರೋಗೆಸಿ ಇತ್ತು ಅಂತಂದರೆ ಪ್ರೆಗ್ನೆನ್ಸಿ, ಅದಕ್ಕೂ ಕೂಡ 3 ಸ್ಕೋರ್ ಕೊಡ್ತೀವಿ. ಸೊ ಈ 3 ಸ್ಕೋರ್ ಏನು ಕೊಡ್ತೀವಿ ಲಾಸ್ಟಿಗೆ ನಾವು ಯಾವ್ಯಾವ ಕ್ರೈಟೀರಿಯಲ್ಲಿ ಅವ್ರು ಬರ್ತಾರೆ
ಆ ಸ್ಕೋರ್ನ ನಾವು ಆ್ಯಡ್ ಮಾಡಿದಾಗ 3 ಅಥವಾ 3ಕ್ಕಿಂತ ಹೆಚ್ಚಿಗಿತ್ತು ಸ್ಕೋರ್ ಅವ್ರದ್ದು ಅಂತಂದರೆ ಅವ್ರಿಗೆ ನಾವು ಹೈಪರ್ ಟೆನ್ಸಿವ್ ಡಿಸಾರ್ಡರ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಅವಾಗ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿರುತ್ತೆ. ಅವರು ಎಲ್ಲಿ ಒ ಬಿ ಜಿ ಸರ್ವಿಸ್ ಅವೈಲೇಬಲ್ ಇರುತ್ತೆ ಅಂಥ ಆಸ್ಪತ್ರೆಗಳಲ್ಲಿ ಅವರು ಮುಂದಿನ ಚಿಕಿತ್ಸೆಯನ್ನು ತಗೊಳ್ಬೋದು. ಸೊ ಅದಕ್ಕೋಸ್ಕರ ಇದು ಸ್ಕೋರ್ನ ಕಂಪಲ್ಸರಿ ಹಾಕಲೇಬೇಕು. ಸೇಮ್ ಮೈಲ್ಡ್ ರಿಸ್ಕ್ ಫ್ಯಾಕ್ಟರ್ಸ್ಗೆ ಪ್ರತಿಯೊಂದು ಕ್ರೈಟೀರಿಯಾ 1 ಸ್ಕೋರ್ ಕ್ಯಾರಿ ಆಗುತ್ತೆ. ಮಾಡ್ರೇಟ್ ರಿಸ್ಕ್ ಫ್ಯಾಕ್ಟರ್ಸ್ಗಳಿಗೆ ಪ್ರತಿಯೊಂದು ಕ್ರೈಟೀರಿಯಾ 2 ಸ್ಕೋರ್ ಕ್ಯಾರಿ ಆಗುತ್ತೆ. ಸಿವಿಯರ್ ರಿಸ್ಕ್ ಫ್ಯಾಕ್ಟರ್ಸ್ಗಳಿಗೆ ಪ್ರತಿಯೊಂದು ಕ್ರೈಟೀರಿಯಾಗೆ 3 ಸ್ಕೋರ್ ಕ್ಯಾಲ್ಕುಲೇಟ್ ಆಗುತ್ತೆ. ಟೋಟಲ್ ಮಾಡಿದಾಗ 3 ಸ್ಕೋರ್ ಅಥವಾ 3ಗಿಂತ ಹೆಚ್ಚಿಗೆ ನಮಗೆ ಬಂತು ಈ ಸ್ಕೋರ್ ಅಂತಂದ್ರೆ ಗೆಸ್ಟೋಸಿಸ್ ಸ್ಕೋರು, ಅದನ್ನು ನಾವು ಹೈಪರ್ ಟೆನ್ಸಿವ್ ಡಿಸಾರ್ಡರ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇದು ಒಂದು ಹೊಸದಾಗಿ ಆ್ಯಡ್ ಮಾಡಿದರೆ ಇದು ಭಾಳ ಇಂಪಾರ್ಟೆಂಟು, ಇದನ್ನು ನಾವು ತುಂಬಲೇಬೇಕಾಗುತ್ತೆ. ಇದರ ನಂತರ ಮತ್ತೆ ಹೊಸದಾಗಿ ಆ್ಯಡ್ ಆಗಿರೋದಂತಂದರೆ 20ನೇ ಪುಟದಲ್ಲಿ, ಅಂದರೆ 20ನೇ ಪುಟ ಆದ ನಂತರ ನಮಗೆ ಒಂದು JSY ಪೇಮೆಂಟ್ ಮಾಡ್ತಕ್ಕಂಥ ಪೇಜ್ ಇತ್ತು, ಮೆಡಿಕಲ್ ಆಫೀಸರ್ ಸಿಗ್ನೇಚರ್ ಮಾಡೋಂಥ ಪೇಜು. ಆ ಪೇಜು ಈ ವರ್ಷ ತಾಯಿ ಕಾರ್ಡಲ್ಲಿ ಬೈ ಮಿಸ್ಟೇಕ್ಲಿ ಪ್ರಿಂಟ್ ಆಗಿಲ್ಲ ಅನಿಸುತ್ತೆ. ಅದ್ರ ಬದಲು ಇವಾಗ ಏನಾಗಿದೆ, ಒಂದು ಹೆರಿಗೆ ಸಿದ್ಧತೆ ಅಂತ ಒಂದು ಪೇಜ್ ಬಂದಿದೆ. ಬರ್ತ್ ಪ್ಲಾನಿಂಗ್, ಅಡ್ವಾನ್ಸ್ ಬರ್ತ್ ಪ್ಲಾನಿಂಗ್ ಅಂತ ಏನು ಕರಿತೀವಲ್ಲ, ಅದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 21ನೇ ಪುಟದಲ್ಲಿ ಇದೆ. ಇದು ಕೂಡ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು. ಈ ಪೇಜಲ್ಲಿ ಏನಿದೆ ಅಂದರೆ ಹೆರಿಗೆಯ ಸಂಕೇತಗಳು ಯಾವ ಸಮಯದಲ್ಲಿ ಹೆರಿಗೆಗೆ ನಾವು ಕನ್ಸಿಡರ್ ಮಾಡ್ತೀವಿ ಅವ್ರಿಗೆ ಅಂತ ಮಾಹಿತಿ ಇದೆ. ಆಮೇಲೆ ಹೆರಿಗೆಗಾಗಿ ಆಸ್ಪತ್ರೆಯ ಆಯ್ಕೆ ಮತ್ತು ವಿವರ. ಸೊ ಇದನ್ನು ಮುಂಚಿತವಾಗಿ ನಾವು ಗುರುತಿಸ್ಕೊಂಡಿರ್ಬೇಕಾಗಿರುತ್ತೆ. ಯಾವ ಆಸ್ಪತ್ರೆಯಲ್ಲಿ ಇವ್ರದ್ದು ಹೆರಿಗೆ ಆಗಬೇಕು, ಅಲ್ಲಿನ ದೂರವಾಣಿ ಸಂಖ್ಯೆಯನ್ನು, ಆ ಊರಿನಿಂದ ಆಸ್ಪತ್ರೆ ಎಷ್ಟು ದೂರದಲ್ಲಿದೆ, ಅಲ್ಲಿಗೆ ತಲುಪಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಆಮೇಲೆ ಸಮೀಪದಲ್ಲಿರ್ತಕ್ಕಂಥ ಉಪಕೇಂದ್ರದ ಹೆಸರೇನು ಅಂತ. ಡಿಪೆಂಡ್ ಅಪಾನ್ ಅವ್ರ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇತ್ತಂದರೆ ಅವ್ರಿಗೆ ನಾವು OBGs ಅಂದರೆ ಎಲ್ಲಿ ನಮ್ಮದು 3 MCH ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಕಡೆ ಕಳಿಸ್ಬೇಕು. ಒಂದು ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು, ತಾಲೂಕು ಆಸ್ಪತ್ರೆಗಳಾಗಿರ್ಬೋದು, ಜಿಲ್ಲಾ ಆಸ್ಪತ್ರೆಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು. ಯೂಶ್ವಲಿ ನಾವು ಇಲ್ಲಿ ಖಾಸಗಿ ಆಸ್ಪತ್ರೆಗಿಂತ ನಾವು ಪ್ರಿಫರೆನ್ಸ್ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳು ಕೊಡ್ತೀವಿ. ಸೊ ಅಲ್ಲಿ ನಮ್ಮದು ಯಾರು ಹೈ ರಿಸ್ಕ್ ಇರ್ತಾರೆ ಅವ್ರಿಗೆ ಎಲ್ಲಿ MCH ಸ್ಪೆಷಲಿಸ್ಟ್ ಇರ್ತಾರೆ ಅಂಥ ಆಸ್ಪತ್ರೆಗಳಿಗೆ ಮೊದಲೇ ನಾವು ಟ್ಯಾಗ್ ಮಾಡ್ಕೊಂಡಿರ್ಬೇಕು. ಸೊ ಹಂಗಾಗಿ ಹೆರಿಗೆ ಆಸ್ಪತ್ರೆ ಆಯ್ಕೆ ಮತ್ತು ವಿವರನ ಮುಂಚಿತವಾಗಿ ನಾವು ಗುರುತಿಸ್ಕೊಳ್ಬೇಕು. ಆಮೇಲೆ ಅಲ್ಲಿ ಅಲ್ಲಿಗೆ ಹೋಗೋಕ್ಕೆ ಯಾವ ಥರ ವಾಹನ ವ್ಯವಸ್ಥೆ ಇದೆ, ಅಲ್ಲಿ 108 ಆಂಬುಲೆನ್ಸ್ ಅವೈಲೇಬಲ್ ಇತ್ತಂದರೆ 108 ಆಗುತ್ತೆ. ಅಲ್ಲ ಇರಲಿಲ್ಲ ಕೆಲವೊಂದು ಹಳ್ಳಿಗಳಲ್ಲಿ 108 ಆಂಬುಲೆನ್ಸ್ ಲೇಟ್ ಆಗುತ್ತೆ ಬರೋಕ್ಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಖಾಸಗಿ ವಾಹನಗಳು ಇರ್ತಾವೆ, ಊರಲ್ಲಿ ಕ್ರೂಸರು ಏನೋ ಒಂದು ವಾಹನ ಇರ್ತಾವಲ್ಲ, ಅಂಥ ವಾಹನಗಳದ್ದು ಡ್ರೈವರ್ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಮುಂಚಿತವಾಗಿ ಬರೆದಿರ್ಬೇಕು ಅದರಲ್ಲಿ. ಆ ನಂತರ ಹೆರಿಗೆ ಸಮಯದಲ್ಲಿ ನಿಮ್ಮ ಮುಂದಿಗೆ ಯಾರು ಬರ್ತಾರಂತ ಗರ್ಭಿಣಿ ಮೇಲೆ ಕೇಳಿಕೊಂಡು ಅವ್ರ ಹೆಸರು, ಅವ್ರ ಅತ್ತೆಯರ ಬರ್ಬೋದು, ಅವ್ರ ತಾಯಿಯರು ಬರ್ಬೋದು, ಅವ್ರ ಜೊತೆಯಲ್ಲಿ ಅವ್ರ ಹೆಸರು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರೀಬೇಕು ಈ ಪೇಜಲ್ಲಿ. ಆಮೇಲೆ 8ನೇ ತಿಂಗಳ ಆದ ನಂತರ ಅವ್ರದ್ದು 8 ಮಂತ್ ಕಂಪ್ಲೀಟ್ ಆದಮೇಲೆ ಆ ಹೆರಿಗೆಯ ಸಮಯದಲ್ಲಿ ಅವ್ರಿಗೆ ಏನೇನು ವಸ್ತುಗಳನ್ನ ಅವ್ರ ಜೊತೆಲಿ ಇಟ್ಕೊಂಡಿರಬೇಕು ಅದ್ರ ಬಗ್ಗೆ ಮಾಹಿತಿ ಇದೆ. ಫಾರ್ ಎಕ್ಸಾಂಪಲ್ ತಾಯಿ ಕಾರ್ಡು, ಅವ್ರ ಆಧಾರ್ ಕಾರ್ಡು, ಅವ್ರ BPL ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಅವ್ರು ಪ್ರೀವಿಯಸ್ಲಿ ಏನಾರು ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತು, ಮಗು ಆದಮೇಲೆ ಅವ್ರು ಸ್ವಚ್ಛವಾದ ಬಟ್ಟೆಗಳು ಮಗುವಿಗೆ ಇಡೋಕ್ಕೆ, ಆಮೇಲೆ ಕಿವಿಗಳನ್ನು ಮುಚ್ಕೊಳಕ್ಕೆ ಒಂದು ಸ್ಕಾರ್ಫು, ಆಮೇಲೆ ಕಾಲುಗಳಿಗೆ ಸಾಕ್ಸು, ಆಮೇಲೆ ಬಟ್ಟೆ ಒಳ್ಳೆ ಶುಚಿವಾದ ಬಟ್ಟೆ, ಒಣ ಬಟ್ಟೆನ ಅವರು ಕ್ಯಾರಿ ಮಾಡ್ಕೊಂಡು ಬಂದಿರಬೇಕು. ಆ ಟೈಮಲ್ಲಿ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಇವೆಲ್ಲ ತೊಗೊಂಡು ಬರೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ 8 ಮಂತ್ ಕಂಪ್ಲೀಟ್ ಆದಮೇಲೆ ಯಾವ್ದಾದ್ರು ಒಂದು ಚೀಲದಲ್ಲಿ ಇವೆಲ್ಲಗಳನ್ನು ಹಾಕಿಡೋಕ್ಕೆ ಅವ್ರಿಗೆ ಹೇಳಬೇಕು. ನಂತರ ಹೆರಿಗೆ ನೋವು ಪ್ರಾರಂಭ ಆದಮೇಲೆ ಏನು ಮಾಡಬೇಕು ಅಂತಂದರೆ ಯಾರನ್ನು ಅವ್ರು ಸಂಪರ್ಕಿಸಬೇಕು, ಯಾರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಮಾಹಿತಿನ ಇದರಲ್ಲಿ ತುಂಬಿರಬೇಕು. ಫಸ್ಟ್ ಅವರು ಆಶಾ ಕಾರ್ಯಕರ್ತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಲ್ಲಿನ ಆಶಾ ಕಾರ್ಯಕರ್ತೆ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಬರೀಬೇಕು. ನಂತರ ಆ ವಿಲೇಜ್ ಬರ್ತಕ್ಕಂಥ PSCO ಯಾರು, CHO ಅವ್ರ ಹೆಸರು, ಅವ್ರ ಕಾಂಟ್ಯಾಕ್ಟ್ ನಂಬರು, ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರು, PSCಯ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರು. ನಂತರ ಸಾರ್ವಜನಿಕದ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆ ಯಾವುದಾದ್ರೂ ಆಸ್ಪತ್ರೆ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರು. ನೆಕ್ಸ್ಟು ಡಿಸ್ಟಿಕ್ ಹಾಸ್ಪಿಟಲ್, ನಮ್ಮದು ಡಿಸ್ಟಿಕ್ ಹಾಸ್ಪಿಟಲ್ ಜಿಮ್ಸ್, ಜಿಲ್ಲಾ ಆಸ್ಪತ್ರೆ ಹೆಸರು, ಕಾಂಟ್ಯಾಕ್ಟ್ ನಂಬರು. ಇಷ್ಟು ಮಾಹಿತಿನ ನಾವು ಮುಂಚಿತವಾಗಿ ಅದರಲ್ಲಿ ಬರೆದಿಟ್ಕೊಂಡಿದ್ರೆ ಆ ಟೈಮಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಬ್ಲಡ್ ವ್ಯವಸ್ಥೆ ಬೇಕಾಗಿತ್ತು ಅವ್ರಿಗೆ ಅಂತ ನಾವು ಗುರುತಿಸಿದ್ದೇವೆ ಅಂದರೆ ಬ್ಲಡ್ ಗ್ರೂಪಿಂಗ್ ಕೂಡ ಮ್ಯಾಪಿಂಗ್ ಮಾಡಿರ್ಬೇಕು ದಾನಿಗಳೊಂದಿಗೆ. ಆ ರಕ್ತದಾನಿ ಹೆಸರೇನೋ, ಅವ್ರ ವಿಳಾಸ ಏನೋ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನೋ ಆ ಟೈಮಲ್ಲಿ ಅದ್ರಲ್ಲಿ ಬರ್ದಿತ್ತಂದರೆ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ಗಳಾಗಲ್ಲ. ಸೊ ಇದನ್ನು ಮುಂಚಿತವಾಗಿ ನಾವು ತುಂಬ್ಕೊಂಡಿರ್ಬೇಕು. ಅದಕ್ಕೆ ಇದು ಪೇಜು ಈ ವರ್ಷ ಆ್ಯಡ್ ಮಾಡಿದ್ದಾರೆ, ಹೆರಿಗೆ ಸಿದ್ಧತೆ ಅಥವಾ ಬರ್ತ್ ಪ್ಲಾನಿಂಗ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ಅಷ್ಟೇ ನಾವು ಕಂಪಲ್ಸರಿ ಇಟ್ಕೊಂಡಿರ್ಬೇಕು. ಇದರ ನಂತರ ನೆಕ್ಸ್ಟ್ ಪೇಜಲ್ಲಿ ಸಾಮಾನ್ಯ ಹೆರಿಗೆಯ ಪ್ರಯೋಜನಗಳೇನು, ನಾರ್ಮಲ್ ಡೆಲಿವರಿಯಿಂದ ಏನು ಪ್ರಯೋಜನಗಳಿದ್ದಾವೆ, ತಾಯಿಗಾಗಿರ್ಬೋದು ಮತ್ತು ಮಗು ಕೂಡ ಆಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿನ ಆ್ಯಡ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೊಸದಾಗಿ ಆ್ಯಡ್ ಆಗಿರೋದು ನವಜಾತ ಶಿಶುವಿನ ಶ್ರವಣ ಪರೀಕ್ಷೆ.
ಸೊ ಇದು ಕೂಡ ಈ ವರ್ಷ ಹೊಸದಾಗಿ ಆ್ಯಡ್ ಆಗಿದೆ. ಸೊ ಇದು OA ಉಪಕರಣ ಬಳಸಿ ಏನು ಶ್ರವಣ ಪರೀಕ್ಷೆ ಮಾಡ್ತೀವಲ್ಲ ಅದ್ರ ಡೇಟ್ ಆಫ್ ಸ್ಕ್ರೀನಿಂಗ್ ಏನು, ಅದು ಪಾಸ್ ಆಯ್ತಾ ಅಥವಾ ರೆಫರ್ ಅಂತ ಅದು ಬರೀಬೇಕು. ಮತ್ತು ಅನುಸರಣೆ ಪರೀಕ್ಷೆ ಫಾಲೋ ಅಪ್ ವಿಸಿಟ್ ಯಾವಾಗಾಗಿದೆ ಅದ್ರ ಮಾಹಿತಿ ಕೂಡ ನಾವು ಈ ವರ್ಷ ಹೊಸದಾಗಿ ತಾಯಿ ಕಾರ್ಡಲ್ಲಿ ಆ್ಯಡ್ ಆಗಿರೋದ್ರಿಂದ ಇದು ಕೂಡ ನಾವು ತುಂಬಬೇಕಾಗುತ್ತೆ. ಅದೇ ರೀತಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ನಾವು ಏನು ನೋಡ್ತೀವಿ ಲಾಸ್ಟ್ ಪುಟಗಳಲ್ಲಿ 36, 37. ಸೊ ಈ 37 ಪೇಜಲ್ಲಿ ಒಂದು ಕೂಡ ಕೊನೆಗೆ ತಾತ್ಕಾಲಿಕ ವಿಧಾನಗಳು ಮತ್ತು ಶಾಶ್ವತ ವಿಧಾನಗಳಂತ ಒಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ 37 ಪೇಜಲ್ಲಿ. ಸೊ ಯಾವ್ಯಾವ ತಾತ್ಕಾಲಿಕ ವಿಧಾನಗಳನ್ನು ಕರಿತೀವಿ ನಾವು, ಆಮೇಲೆ ಯಾವುಗಳನ್ನು ಶಾಶ್ವತ ವಿಧಾನಗಳಂತ ನಾವು ಕರಿತೀವಿ. ಸೊ ಅದ್ರ ಬಗ್ಗೆ ಮಾಹಿತಿ ಇದೆ. ಇಷ್ಟು ಹೊಸ ತಾಯಿ ಕಾರ್ಡಲ್ಲಿ ಆ್ಯಡ್ ಆಗಿರ್ತಕ್ಕಂಥ ವಿಷಯಗಳು. ಇದ್ರ ಜೊತೆಯಲ್ಲಿ ಈ ಮುಂಚೆ ಏನು ತಾಯಿ ಕಾರ್ಡಲ್ಲಿ ಇದಾವೆ ಮಾಹಿತಿ, ಅದರಲ್ಲಿ ಕೆಲವೊಂದು ವಿಷಯಗಳು ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ, ಕೆಲವೊಂದು ವಿಷಯಗಳು ತುಂಬಬೇಕಾಗಿರುತ್ತೆ. ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸು, ಈ ಮಗುವಿನ ಲಸಿಕೆಕರಣದ ಮಾಹಿತಿಗಳಾಗಿರ್ಬೋದು, ಗರ್ಭಿಣಿಯ ಬೇಸಿಕ್ ಇನ್ಫಾರ್ಮೇಷನು, ಮಗುವಿನ ಬೇಸಿಕ್ ಇನ್ಫಾರ್ಮೇಷನು, ಈ ಎಲ್ಲ ಮಾಹಿತಿಗಳನ್ನ ನಾವು ತುಂಬಬೇಕು. ಅದ್ರ ಜೊತೆಯಲ್ಲಿ ಹೊಸದಾಗಿ ಅಡಗಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ನಾವು ತುಂಬಬೇಕಾಗಿರುತ್ತೆ. ಯಾಕಂದರೆ ತಾಯಿ ಕಾರ್ಡ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಮಾಹಿತಿಗಳನ್ನು ನಾವು ಮುಂಚಿತವಾಗಿ ತಾಯಿ ಕಾರ್ಡಲ್ಲಿ ಯಾವ್ಯಾವ ಟೈಮಲ್ಲಿ ತುಂಬಬೇಕು ಅದೇ ಟೈಮಲ್ಲಿ ತುಂಬಿ ಒಂದೇ ಸಲ ತುಂಬಿಕೊಟ್ಟು ಕೂತ್ಕೊಳ್ಬೇಡಿ. ಸೊ ಇಷ್ಟು ವಿಷಯಗಳನ್ನು ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು ಹೊಸ ತಾಯಿ ಕಾರ್ಡಲ್ಲಿ ಆ್ಯಡ್ ಆಗಿರ್ತಕ್ಕಂಥದ್ದು. ಇದು ಐ ಹೋಪ್ ಇದು ನಿಮಗೆ ಅನುಕೂಲ ಆಗ್ಬೋದು ಅಂದ್ಕೊಳ್ತೀನಿ. ಧನ್ಯವಾದಗಳು.